ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು. ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರಲ್ಲಿ ನಾಗಮಹಾಶಯರು ಅವರ ಪಾತ್ರ ಅತ್ಯಂತ ವಿಶೇಷವಾದದ್ದು. ಒಮ್ಮೆ ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರ ಬಳಿಗೆ ಈರ್ವರು ಸ್ನೇಹಿತರು ಗೃಹಸ್ಥರು ಬರುತ್ತಾರೆ. ಅವರಲ್ಲಿ ಒಬ್ಬ ಬ್ರಾಹ್ಮ ಸದಸ್ಯ ಬುದ್ಧಿವಂತ, ಅವನ ಹೆಸರು ಸುರೇಶ ಚಂದ್ರ ದತ್ತ. ಇನ್ನೋರ್ವ ಕೆದರಿದ ಕೂದಲು, ಕುರುಚಲು ಗಡ್ಡ, ನಯ ನಾಜೂಕಿಲ್ಲದ ಬಟ್ಟೆ, ನೋಡಲಿಕ್ಕೆ ಹುಚ್ಚನ ಹಾಗೆ ಕಾಣಿಸುತ್ತಿದ್ದ. ಆದರೆ ದೈನ್ಯತೆ ಎಂಬುದು ಅವರ ವ್ಯಕ್ತಿತ್ವದಲ್ಲೇ ಹಾಸುಹೊಕ್ಕಾಗಿತ್ತು. ಅವರನ್ನು ಉದ್ದೇಶಿಸಿ ಶ್ರೀರಾಮಕೃಷ್ಣರು, ನೋಡಿ, ಈ ಮನುಷ್ಯ ಬೆಂಕಿಯ ಹಾಗೆ, ಧಗಧಗಿಸುವ ಬೆಂಕಿಯ ಹಾಗೆ ಎಂದು ಉದ್ಗರಿಸಿದರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾಗಮಹಾಶಯರು. ಅವರ ಪೂರ್ಣ ಹೆಸರು ದುರ್ಗಾಚರಣ ನಾಗ. ಅವರು ಹುಟ್ಟಿದ್ದು ಢಾಕಾ ಜಿಲ್ಲೆಯ ಒಂದು ಹಳ್ಳಿ ದೇವಭೋಗ. ಅವರಿಗೆ ವಿದ್ಯಾಭ್ಯಾಸದಲ್ಲಿ ಇನ್ನಿಲ್ಲದ ಆಸಕ್ತಿ, ಸತ್ಯನಿಷ್ಠೆ, ಧರ್ಮಪರಾಯಣತೆ, ಶಾಂತ ಸ್ವಭಾವ, ಈ ಗುಣಗಳಿಂದ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಅಂದಿನ ಪದ್ಧತಿಯಂತೆ ಅವರಿಗೆ 15ನೆಯ ವಯಸ್ಸಿನಲ್ಲಿಯೇ ವಿವಾಹ ಆಯಿತು. ಅವರು ಕಾಲೇಜು ವಿದ್ಯಾಭ್ಯಾಸಕ್ಕೆ ಕೋಲ್ಕತ್ತಕ್ಕೆ ಬಂದರು. ಕೋಲ್ಕತ್ತಾದಲ್ಲಿ ಅವರು ವೈದ್ಯಕೀಯ ವ್ಯಾಸಂಗವನ್ನು ಮಾಡಿದರು. ಓರ್ವ ನುರಿತ ವೈದ್ಯನ ಅಡಿಯಲ್ಲಿ ಹೋಮಿಯೋಪತಿ ವೈದ್ಯವನ್ನು ಅಭ್ಯಾಸ ಮಾಡಿದರು. ಅವರು ಶೀಘ್ರದಲ್ಲಿಯೇ ಉತ್ತಮ ಡಾಕ್ಟರ್ ಎಂದು ಹೆಸರುವಾಸಿಯಾದರು. ಅವರು ರೋಗಿಗಳಿಂದ ಫೀಸ್ ತೆಗೆದುಕೊಳ್ಳುತ್ತಾ ಇರಲಿಲ್ಲ. ಬದಲಾಗಿ ತಾವೇ ಆ ರೋಗಿಗಳಿಗೆ ಔಷಧಿಕ್ಕೆಂದು, ಪಥ್ಯಕ್ಕೆಂದು ಹಣವನ್ನು ಕೊಡುತ್ತಿದ್ದರು. ದುರ್ಗಾಚರಣ ನಾಗರು ವಿವಾಹವಾಗಿದ್ದರೂ ದಾಂಪತ್ಯ ಜೀವನವನ್ನು ನಡೆಸಲಿಲ್ಲ. ಅವರ ಪತ್ನಿ ಎಳೆಯ ವಯಸ್ಸಿನಲ್ಲಿಯೇ ಆಮಶಂಕೆಯಿಂದ ತೀರಿಕೊಂಡು ಹೋಗುತ್ತಾಳೆ. ಇವರಿಗೆ ಭಗವಂತ ತಮ್ಮನ್ನು ಸಂಸಾರ ಬಂಧನದಿಂದ ಬಿಡಿಸಿದನಲ್ಲ ಎಂದು ನೆಮ್ಮದಿಯಾಯಿತು. ಅವಳ ಮರಣಕ್ಕೆ ಮರುಗಿಯೂ ಇದ್ದರು. ಈಗ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಜಪ, ಧ್ಯಾನ, ಶಾಸ್ತ್ರ ಅಧ್ಯಯನದಲ್ಲಿ ಕಳೆಯತೊಡಗಿದರು. ಪ್ರತಿ ರಾತ್ರಿ ಸ್ಮಶಾನಕ್ಕೆ ಹೋಗುತ್ತಿದ್ದರು. ಸ್ಮಶಾನದಲ್ಲಿ ಹೊತ್ತಿ ಉರಿಯುವ ಚಿತೆಯನ್ನು ನೋಡಿ ಅನಿತ್ಯ ಅನಿತ್ಯ, ಎಲ್ಲವೂ ಅನಿತ್ಯ, ಭಗವಂತನನ್ನು ಕಾಣದಿದ್ದರೆ ಈ ಜೀವನಕ್ಕೆ ಅರ್ಥವೇನಿದೆ ಎಂದು ಗಾಢ ಚಿಂತನ ಪರರಾಗುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿರಲು ಅವರಿಗೆ ಅವರ ಕುಲಗುರುಗಳಿಂದ ಮಂತ್ರದೀಕ್ಷೆಯಾಗುತ್ತದೆ. ಅವರ ತಂದೆಯ ಅತಿಯಾದ ಒತ್ತಾಯಕ್ಕೆ ಒಪ್ಪಿ ನಾಗಮಹಾಶಯರು ತಮಗೆ ವಿವಾಹವಾಗಲು ಮನಸ್ಸಿಲ್ಲದಿದ್ದರೂ ಇನ್ನೋರ್ವ ಯುವತಿಯನ್ನು ವಿವಾಹವಾಗುತ್ತಾರೆ. ಆ ಹುಡುಗಿಯ ಹೆಸರು ಶರತ್ಕಾಮಿನಿ. ಅವಳು ಪತಿಯ ತಪೋನಿಷ್ಠ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಪ್ರಬುದ್ಧ ವ್ಯಕ್ತಿಯಾಗಿದ್ದಳು. ಅವಳು ಪತಿಯ ಆಧ್ಯಾತ್ಮಿಕ ಸಾಧನೆಗೆ ಸಹಕಾರಿಯಾದಳೇ ಹೊರತು ಬಾಧಕಳಾಗಲಿಲ್ಲ. ನಾಗಮಹಾಶಯರು ತಮ್ಮ ಪತ್ನಿ ಶರತ್ಕಾಮಿನಿಗೆ ಹೇಳುತ್ತಾರೆ, ಶಾರೀರಿಕ ಸಂಬಂಧದ ಪ್ರೇಮ ಏನಿದ್ದರೂ ತಾತ್ಕಾಲಿಕ, ಅನಿತ್ಯ. ಭಗವಂತನನ್ನು ಹೃದಯಾಂತರಾಳದಿಂದ ಪ್ರೀತಿಸುವವನೇ ಧನ್ಯ.
ಅವನು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾನೆ. ಅವನು ಮಾಯೆಯ ಪರದೆಯನ್ನು ದಾಟಿ ಹೋಗುತ್ತಾನೆ. ಆದ್ದರಿಂದ ನೀನು ನಶ್ವರ ದೇಹವನ್ನು ಪ್ರೀತಿಸಲು ಹೋಗಬೇಡ. ಜಗನ್ಮಾತೆಯಲ್ಲಿ ಪ್ರೀತಿಯನ್ನು ಇಡು. ಈ ರೀತಿ ನಾಗಮಹಾಶಯರ ಮಾರ್ಗದರ್ಶನದಲ್ಲಿ ತಪಸ್ವಿಯ ಹೆಂಡತಿಯಾದ ಅವಳು ತಪಸ್ವಿನಿಯಾಗುತ್ತಾಳೆ. ಈ ನಡುವೆ ನಾಗಮಹಾಶಯರಿಗೆ ತನ್ನ ಮಿತ್ರ ಸುರೇಶಚಂದ್ರನ ಮೂಲಕ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರು ಗೊತ್ತಾಯಿತು. ಒಂದು ದಿನ ಅವರಿಬ್ಬರು ಶ್ರೀರಾಮಕೃಷ್ಣರನ್ನು ಭೇಟಿಯಾಗಲು ಹೊರಟು ನಿಂತರು. ಕಲ್ಕತ್ತಾದಿಂದ ಉತ್ತರ ದಿಕ್ಕಿನಲ್ಲಿ ದಕ್ಷಿಣೇಶ್ವರ ಬರುತ್ತದೆ ಎಂದು ಅವರಿಗೆ ಗೊತ್ತಿತ್ತೇ ಹೊರತು ಎಷ್ಟು ದೂರ ಏನು ಎಂಬುದರ ವಿವರ ಗೊತ್ತಿರಲಿಲ್ಲ. ಅವರು ನಡೆದುಕೊಂಡು ದಕ್ಷಿಣೇಶ್ವರ ದಾಟಿ ಬಹಳ ಮುಂದೆ ಹೋಗಿಬಿಟ್ಟಿದ್ದರು. ಮತ್ತೆ ಹಿಂದಕ್ಕೆ ಬರುತ್ತಾರೆ. ದಣಿದು ಆಯಾಸಗೊಂಡು ಅವರು ದಕ್ಷಿಣೇಶ್ವರ ಪುಣ್ಯ ಭೂಮಿಯನ್ನು ತಲುಪಿದಾಗ ಅಲ್ಲಿನ ಆ ಪುಷ್ಪೋದ್ಯಾನಗಳಿಂದ ಕೂಡಿದ ಸುಂದರ ದೇವ ಮಂದಿರಗಳಿಂದ ಕೂಡಿದ ಗಂಗಾ ತೀರದಲ್ಲಿದ್ದ ಆ ಪ್ರಶಾಂತ ದೇವ ನಿಲಯ ಅವರಿಗೆ ಮನಸ್ಸಿಗೆ ಮುದವನ್ನು, ಹೃದಯಕ್ಕೆ ಶಾಂತಿ ನೆಮ್ಮದಿಯನ್ನು ನೀಡಿದವು. ಅವರಿಬ್ಬರು ಶ್ರೀರಾಮಕೃಷ್ಣರ ಕೋಣೆಯನ್ನು ಪ್ರವೇಶ ಮಾಡುತ್ತಾರೆ. ಶ್ರೀರಾಮಕೃಷ್ಣರು ಚಿಕ್ಕ ಮಂಚದ ಮೇಲೆ ಕುಳಿತಿದ್ದರು. ನಾಗಮಹಾಶಯರು ಅವರಿಗೆ ದೀರ್ಘ ದಂಡ ಪ್ರಣಾಮವನ್ನು ಮಾಡಿದರು. ನಾಗಮಹಾಶಯರು ಅವರ ಪಾದ ಧೂಳಿಯನ್ನು ಸ್ವೀಕರಿಸಲು ಹೋದರೆ ಅವರು ಕೂಡಲೇ ತಮ್ಮ ಪಾದಗಳನ್ನು ಹಿಂದಕ್ಕೆ ಎಳೆದು ಬಿಡುತ್ತಾರೆ. ತಮಗೆ ಇನ್ನೂ ಅವರ ಪಾದ ಧೂಳಿಯನ್ನು ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲವೇನೋ ಎಂದು ಅವರಿಗೆ ದುಃಖವಾಯಿತು, ನಿರಾಶೆಯಾಯಿತು. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಸಂಸಾರದಲ್ಲಿ ಇರುವುದರಲ್ಲಿ ದೋಷವೇನಿದೆ? ಸಂಸಾರದಲ್ಲಿ ಮನುಷ್ಯ ಕೆಸರು ಮೀನಿನ ಹಾಗೆ ಇರಬೇಕು. ಕೆಸರು ಮೀನು ಅದು ಕೆಸರಿನಲ್ಲೇ ವಾಸವಾಗಿರುತ್ತದೆ. ಆದರೆ ಅದರ ಮೈಗೆ ಒಂದಿನಿತೂ ಕೆಸರು ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ಮನಸ್ಸಿನಿಂದ ಅಸಂಗನಾಗಿದ್ದುಕೊಂಡು ಸಂಸಾರದಲ್ಲಿ ಇರಬೇಕು ಎಂದು ಶ್ರೀರಾಮಕೃಷ್ಣರು ಹೇಳಿದ್ದು ನಾಗಮಹಾಶಯರ ಮನಸ್ಸಿಗೆ ತುಂಬಾ ಒಪ್ಪಿಗೆಯಾಯಿತು. ಬಳಿಕ ಶ್ರೀರಾಮಕೃಷ್ಣರು ಅವರಿಬ್ಬರನ್ನು ಪಂಚವಟಿಗೆ ಕಳುಹಿಸಿದರು. ಪಂಚವಟಿಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮುಗಿದ ಮೇಲೆ ಶ್ರೀರಾಮಕೃಷ್ಣರೇ ಅವರಿಬ್ಬರನ್ನು ದೇವ ಮಂದಿರಗಳ ದರ್ಶನಕ್ಕೆ ಕರೆದುಕೊಂಡು ಹೋದರು. ಮೊದಲಿಗೆ 12 ಶಿವ ದೇವಸ್ಥಾನಗಳ ಪ್ರದರ್ಶನ ಆಯಿತು. ಬಳಿಕ ರಾಧಾಕಾಂತ ಸ್ವಾಮಿಯ ದರ್ಶನ ಆಯಿತು. ಅಲ್ಲಿಂದ ಅವರು ಕಾಳಿ ದೇವಸ್ಥಾನಕ್ಕೆ ಬಂದರು. ಕಾಳಿ ದೇವಸ್ಥಾನ ತಲುಪಿದೊಡನೆ ಅವರ ಭಾವ ಪೂರ್ಣವಾಗಿ ಬದಲಾಗಿ ಬಿಟ್ಟಿತು. ಶ್ರೀರಾಮಕೃಷ್ಣರು 4 ವರ್ಷದ ಹಸುಳೆಯೊಂದು ತನ್ನ ತಾಯಿಯ ಸೆರಗನ್ನು ಹಿಡಿದುಕೊಂಡು ಯಾವ ರೀತಿ ಸುತ್ತುತ್ತಿರುತ್ತದೆಯೋ ಹಾಗೆ ತಾಯಿ ಕಾಳಿಗೆ ಪ್ರದಕ್ಷಿಣೆಯನ್ನು ಹಾಕಿದರು. ಶ್ರೀರಾಮಕೃಷ್ಣರ ಈ ಭಾವಾಂತರವನ್ನು ಕಂಡು ನಾಗಮಹಾಶಯರು ಸುರೇಶಚಂದ್ರ ದತ್ತ ಬಹಳ ಆಶ್ಚರ್ಯಪಟ್ಟರು. ಬಳಿಕ ಅವರಿಬ್ಬರು ಶ್ರೀರಾಮಕೃಷ್ಣರಿಂದ ವಿದಾಯವನ್ನು ಪಡೆದುಕೊಂಡು ಹೊರಡುತ್ತಾರೆ. ಶ್ರೀರಾಮಕೃಷ್ಣರು ಮರಳಿ ಬನ್ನಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಡುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.